Hi, ಎಲ್ಲರಿಗೂ ನಮಸ್ಕಾರ. This is Gayatri from Rank Book Learning and Software Solution. In today's video, we will learning about logical reasoning. Logical reasoning ಅಲ್ಲಿ ಬರುವಂಥ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಬಗ್ಗೆ ಡಿಸ್ಕಸ್ ಮಾಡೋಣ. ಲಾಜಿಕಲ್ ರೀಸನಿಂಗ್ ಅಲ್ಲಿ 15 to 20 ಮಾರ್ಕ್ಸ್ ವೇಟೇಜ್ ಇರುತ್ತೆ. ಅದರಲ್ಲಿ ಬರುವಂಥ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಕಾನ್ಸೆಪ್ಟಿಗೆ 2 to 3 ಮಾರ್ಕ್ಸ್ ಕ್ವೆಶನ್ಸ್ ಮ್ಯಾಂಡೇಟರಿ ಆಗಿರುತ್ತೆ. ಕೋಡಿಂಗ್ ಆ್ಯಂಡ್ ಡಿಕೋಡಿಂಗಲ್ಲಿ ನಾವು ಈಸಿಯಾಗಿ ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ದಿಸ್ ಈಸ್ ಆ್ಯನ್ ಇಂಪಾರ್ಟೆಂಟ್ ಟಾಪಿಕ್ ಇನ್ PGCET ಅಂತಲೇ ಹೇಳ್ಬೋದು. ಕೋಡಿಂಗ್ ಆ್ಯಂಡ್ ಡಿಕೋಡಿಂಗಲ್ಲಿ ನಾವು ಲಾಜಿಕ್ಸ್ನ ಯೂಸ್ ಮಾಡಿಕೊಂಡು ಆನ್ಸರ್ಸ್ನ ಈಸಿಯಾಗಿ ಫೈಂಡ್ ಔಟ್ ಮಾಡ್ಕೋಬೋದು. ಹಾಗೆ ಈ ವಿಡಿಯೋದಲ್ಲಿ ಕೋಡಿಂಗ್ ಡಿಕೋಡಿಂಗ್ ಅಂದರೆ ಏನು, ಯಾವ ಟೈಪ್ ಕ್ವಶನ್ಸ್ ಬರುತ್ತೆ, ಹಾಗೆ ಪ್ರೀವಿಯಸ್ ಇಯರ್ ಕ್ವಶನ್ಸು ನಾವು ಸಾಲ್ವ್ ಮಾಡ್ತಾ ಬರೋಣ. ಕೋಡಿಂಗ್ ಅಂದರೆ ಕೋಡಿಂಗ್ ಮೀನ್ಸ್ ಚೇಂಜಿಂಗ್ ವರ್ಡ್ ಆರ್ ನಂಬರ್ ಇಂಟು ಎ ಸೀಕ್ರೆಟ್ ಪ್ಯಾಟ್ರನ್. ಸೊ ಒಂದು ವರ್ಡ್ ಅಥವಾ ನಂಬರ್ಸ್ನ ಸೀಕ್ರೆಟ್ ಪ್ಯಾಟ್ರನ್ಗೆ ಕನ್ವರ್ಟ್ ಮಾಡೋ ಪ್ರೋಸೆಸ್ನ ನಾವು ಕೋಡಿಂಗ್ ಅಂತ ಕರಿತೀವಿ. ಡಿಕೋಡಿಂಗ್ ಅಂದರೆ ಸೀಕ್ರೆಟ್ ಪ್ಯಾಟ್ರನ್ ಇರುತ್ತಾ, ಸೀಕ್ರೆಟ್ ಮೆಸೇಜ್ ಇರುತ್ತಲ್ಲ, ಅದನ್ನು ಒರಿಜಿನಲ್ ಫಾರ್ಮ್ಗೆ ಕನ್ವರ್ಟ್ ಮಾಡೋ ಪ್ರೋಸೆಸ್ನ ಡಿಕೋಡಿಂಗ್ ಅಂತ ಕರಿತೀವಿ. ಒಂದು ಎಕ್ಸಾಂಪಲ್ ತೊಗೊಳ್ಳೋಣ, ಯಾವ ಥರ ನಾವು ಕೋಡಿಂಗ್ ಡಿಕೋಡಿಂಗ್ನ ಯೂಸ್ ಮಾಡ್ತಿದ್ದೀವಿ ಅಂದರೆ, ATM ಅಂತ ಒಂದು ಎಕ್ಸಾಂಪಲ್ ತೊಗೊಂಡ್ರೆ, ATM ಅಲ್ಲಿ ನಾವು ಪಿನ್ ಎಂಟರ್ ಮಾಡ್ತೀವಿ. The PIN ATM converts it into a secret message or secret pattern and send it to a bank. This is called coding. Next, ನೀವು ಎಂಟರ್ ಮಾಡಿರೋ ಪಿನ್ ಕರೆಕ್ಟೋ ರಾಂಗೋ ಅಂತ ಬ್ಯಾಂಕಲ್ಲಿ ಚೆಕ್ ಮಾಡುತ್ತೆ. ಆ ಎಂಟರ್ ಮಾಡಿರೋ ಪಿನ್ ಮ್ಯಾಚ್ ಆದರೆ ನಾವು ನೆಕ್ಸ್ಟ್ ಫರ್ದರ್ ಪ್ರೋಸೆಸ್ನ ನಾವು ಮಾಡ್ತೀವಿ. ಎಕ್ಸಾಂಪಲ್ ವಿತ್ಡ್ರಾ ಮಾಡ್ಕೋಬೋದು, ಬ್ಯಾಲೆನ್ಸ್ ಚೆಕ್ ಮಾಡ್ಬೋದು, ಇನ್ನು ಅದರ್ ಸರ್ವಿಸಸ್ನ ನಾವು ಯೂಸ್ ಮಾಡ್ಕೋಬೋದು. ದಿಸ್ ಈಸ್ ಕಾಲ್ಡ್ decoding. Next we go through the questions. Question number 1. In a certain language, if sunshine is coded as TVOTIJOF, then how will be moon coded? ಸೊ ನಾವು ಈ ಥರ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಕ್ವಶನ್ನ ಸಾಲ್ವ್ ಮಾಡ್ತಿದ್ದೀವಿ ಅಂದರೆ ಫಸ್ಟ್ ನಾವು A to Z ತನಕ ಲೆಟರ್ಸ್ನ ಬರ್ಕೋಬೇಕು. ಆವಾಗ ನಾವು ಈಸಿಯಾಗಿ ಮತ್ತು ಬೇಗ ಆನ್ಸರ್ಸ್ನ ಫೈಂಡ್ ಔಟ್ ಮಾಡ್ಬೋದು. ಇವಾಗ ಸನ್ಶೈನ್ ಅಂತ ಬರ್ಕೊಂಡಿದ್ದೀವಿ. ಇದು ಯಾವ ಥರ ಕೋಡೆಡ್ ಆಗಿದೆಯಪ್ಪ ಅಂದರೆ S to T ಒಂದು ಲೆಟರ್ಸ್ ಆ್ಯಡ್ ಆಗಿದೆ. ಇಲ್ಲಿ ನೀವು ನೋಡ್ಬೋದು, S ಇಂದ Tಗೆ ಒಂದು ಲೆಟರ್ಸ್ ಆ್ಯಡ್ ಆಗಿದೆ, +1 ಲೆಟರ್ ಆಗಿದೆ. ನೆಕ್ಸ್ಟ್ U to V ಒಂದು ಲೆಟರ್, N to O ಅಗೈನ್ 1 ಲೆಟರ್, S to T 1 letter, H to I 1 letter, I to J, N to O, E to F. ಇದರಲ್ಲಿ one ಲೆಟರ್ಸ್ ಆ್ಯಡ್ ಆಗ್ತಾ ಹೋಗಿದೆ. ಇದೇ ಲಾಜಿಕ್ಸ್ನ ನಾವು ಮೂನ್ಗೆ ಅಪ್ಲೈ ಮಾಡೋಣ. ಎಮ್ಗೆ ಒಂದು ಲೆಟರ್ ಆ್ಯಡ್ ಆದರೆ N, ಓಗೆ ಒಂದು ಲೆಟರ್ ಆ್ಯಡ್ ಆದರೆ P, ಅಗೈನ್ ಓಗೆ P. ನೆಕ್ಸ್ಟ್ N ಒಂದು ಲೆಟರ್ ಆ್ಯಡ್ ಆಗಿದ್ರೆ O. ಆನ್ಸರ್ ಈಸ್ NPPO, ಆಪ್ಷನ್ B. ಕ್ವೆಶನ್ ನಂಬರ್ 2. ಇದು ಪ್ರೀವಿಯಸ್ ಇಯರ್ ಕ್ವೆಶನ್ಸು. If zebra can be written as 26522181, how can cobra be written? ಇದರಲ್ಲಿ ನಾವು ಲಾಸ್ಟ್ ಕ್ವೆಶನಲ್ಲಿ A to Z ತನಕ ಲೆಟರ್ಸ್ನ ಬರ್ಕೊಂಡಿದ್ವಿ. ಅದ್ರ ಜೊತೆಗೆ ಲೆಟರ್ಸ್ ಜೊತೆಗೆ ವ್ಯಾಲ್ಯೂಸ್ನ ಅಸೈನ್ ಮಾಡಿದ್ದೀವಿ. A to Z ತನಕ 1 to 26ನ ವ್ಯಾಲ್ಯೂಸ್ನ ನಾವು ಅಸೈನ್ ಮಾಡಿದ್ದೀವಿ. ಝೀಬ್ರಾಗೆ ಝೆಡ್ಗೆ ವ್ಯಾಲ್ಯೂಸ್ ಬಂದು 26. ನೆಕ್ಸ್ಟ್ ಇಗೆ ವ್ಯಾಲ್ಯೂ ಬಂದು 5 ಅಸೈನ್ ಮಾಡಿರೋ ವ್ಯಾಲ್ಯೂ, B 2, R 18, ಎಗೆ 1. ಸೊ 26522181. ಇದೇ ಲಾಜಿಕ್ನ ನಾವು ಕೋಬ್ರಾಗೆ ಅಪ್ಲೈ ಮಾಡೋಣ. ಸಿಗೆ ವ್ಯಾಲ್ಯೂ ಅಸೈನ್ ಆಗಿರೋದು 3, ಓಗೆ 15,
ಬಿಗೆ 2, R 18, A 1, 3 1 5 2 18 1. Option is B. Next, question number 3. Pond is written as RSTL. Year is written as. ಪಾಂಡಿಗೆ P to R, ಒಂದು ಲೆಟರ್ ಆ್ಯಡ್ ಆಗಿದೆ ಮತ್ತು ಇನ್ನೊಂದು ಲೆಟರ್ +2 ಲೆಟರ್ ಆ್ಯಡ್ ಆಗಿದೆ. O to S 1 2 3 4 +4 ಲೆಟರ್ಸ್ ಆ್ಯಡ್ ಆಗಿದೆ. ಇದು +2 ಲೆಟರ್ಸ್, ಇದು +4. N to T 1 2 3 4 5 6 +6 ಲೆಟರ್ಸ್ ಆ್ಯಡ್ ಆಗಿದೆ. ನೆಕ್ಸ್ಟ್ D to L 1 2 3 4 5 6 7 8 +8 +2 +4 +6 +8 ಹೀಗೆ +2 +4 +6 ಈ ಥರ ಆ್ಯಡ್ ಆಗಿದೆ. ಇದೇ ಲಾಜಿಕ್ಸ್ನ ನಾವು ಇಯರ್ಗೆ ಅಪ್ಲೈ ಮಾಡೋಣ. ಹೆಚ್ಚಿಗೆ +2 ಲೆಟರ್ಸ್ನ ಆ್ಯಡ್ ಮಾಡ್ತೀವಿ, I J. ನೆಕ್ಸ್ಟ್ ಇಗೆ +4 ಲೆಟರ್ಸ್ 1 2 3 4 ಈಸ್ ರಿಟನ್ ಆಸ್ I. ಎಗೆ 6 ಲೆಟರ್ಸ್ನ ಆ್ಯಡ್ ಮಾಡ್ತಿದ್ದೀವಿ, 1 2 3 4 5 6 ದಟ್ ಈಸ್ G. ಆರ್ಗೆ +8 ಲೆಟರ್ಸ್ನ ಆ್ಯಡ್ ಮಾಡ್ತಿದ್ದೀವಿ, 1 2 3 4 5 6 7 8 Z. Answer is J I G Z. Option D. Next, question number 4. If bird is coded as CJSF, how will cat be coded? ಈ ಆನ್ಸರ್ನ ಸಾಲ್ವ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.